ಎಲ್ರಿಗೂ ನಮಸ್ಕಾರ. ವಾಟ್ ಎ ಮ್ಯಾಚ್ ಗುರು, ಸಖತ್ತಾಗಿರುವಂಥ ಮ್ಯಾಚು. ಆ್ಯಂಡ್ ಈ ನಮ್ಮ RCB ತಂಡನ ಹೊಗಳಬೇಕಾ ಬೈಬೇಕಾ ಏನು ಅಂತಲೇ ಅರ್ಥ ಆಗಲ್ಲ. ಬಿಕಾಸ್ ಒಂದು ಮ್ಯಾಚು ಭರ್ಜರಿಯಾಗಿ ಗೆಲುವು ಮಾಡ್ತಾರೆ ಆ್ಯಂಡ್ ಇನ್ನು ಕೆಲವೊಂದು ಮ್ಯಾಚು ಹೀನಾಯವಾಗಿ ಸೋಲ್ತಾರೆ. ಬಟ್ ಇಂಥ ಟೈಮಲ್ಲಿ ನಮ್ಮ RCB ತಂಡನ ಹೊಗಳಬೇಕಾ ಬೈಬೇಕಾ ಏನು ಎತ್ತ ಅಂತ ಅರ್ಥನೇ ಆಗೋದಿಲ್ಲ. ಬಟ್ ತವರು ಮನೆಯಲ್ಲಿ ಅಂದರೆ ನಮ್ಮ ಒಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸತತವಾಗಿ 3 ಪಂದ್ಯಗಳನ್ನ ಸೋತಿದ್ದಾರೆ. ಬಟ್ ಅವೇ ಮ್ಯಾಚಸಲ್ಲಿ ಕಂಟಿನ್ಯೂಸ್ ಆಗಿ 5 ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ. ಖುಷಿ ಪಡಬೇಕಾ ಹೊರಗಡೆ ಗೆಲ್ತಿದ್ದಾರೆ ಅಂತ, ಅಥವಾ ಮನೆಯಲ್ಲಿ ಸೋಲ್ತಿದ್ದಾರೆ ಅಂತ ದುಃಖ ಪಡಬೇಕಂತಲೇ ಅರ್ಥ ಆಗ್ತಿದೆ ನನಗೆ. ಬಟ್ ಇವತ್ತಿನ ಪಂದ್ಯದಲ್ಲಿ ಯಾವ ರೇಂಜಿಗಿತ್ತು ರಿವೆಂಜು ಅಂತಂದರೆ, ಸೇಡನ್ನು ತೀರ್ಸ್ಕೊಂಡ್ಬಿಟ್ಟಿದ್ದಾರೆ 48 ಅವರ್ಸ್ ಒಳಗಡೆನೆ. ಆ್ಯಂಡ್ ಈ ಮ್ಯಾಚ್ ಬೇಕಿತ್ತು, ಈ ರಿವೆಂಜ್ ಬೇಕಿತ್ತು. ಆ್ಯಂಡ್ ಈ ಒಂದು ಮೊಮೆಂಟಮು ನಮಗೆ ಮುಂದೆ ಬರುವಂಥ ಪಂದ್ಯಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಯಾರನ್ನು ಆಚೆ ಇಡಬೇಕು, ಯಾರನ್ನು ಹೊರಗಡೆ ಇಡಬೇಕು ಅಂತ ಮಾತಾಡ್ತಾ ಇದ್ವಿ. ದೇವದತ್ ಪಡಿಕ್ಕಲ್ ಅವ್ರು ಇವತ್ತು ಸಖತ್ತಾಗಿರುವಂಥ ಮ್ಯಾಚ್ ಆಡ್ತಾರೆ ಗುರು. ಅವರೇ ಡಿಫ್ರೆನ್ಸ್ ಮಾಡಿರೋವಂಥದ್ದು 175 ಆಲ್ಮೋಸ್ಟ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದ್ದಾರೆ. ಅವ್ರು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರನ್ನ ಆಚೆ ಇಡಬೇಕು ಅಂತ ಇದ್ವಿ, ಹಾಗೆ ಹೀಗೆ ಎಲ್ಲ ಮಾತಾಡಿದ್ವಿ. ಬಟ್ ಬ್ಯಾಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಪಡಿಕ್ಕಲ್ ಆ್ಯಂಡ್ ಕೊಹ್ಲಿ 100 ರನ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದ್ಭುತವಾದಂಥ ಚೇಜು ಆ್ಯಂಡ್ ಪ್ಯೂರ್ ಡಾಮಿನೆನ್ಸ್ ಅಂತ ಹೇಳ್ತೀನಿ. ಪಂಜಾಬ್ ವಿರುದ್ಧ ಸಖತ್ತಾಗಿರುವಂಥ ಒಂದು ರಿವೆಂಜು. ಅದ್ಭುತವಾಗಿತ್ತು ಮ್ಯಾಚು. ಆ್ಯಂಡ್ ಸೂಪರಾಗಿ 157 ರನ್ಗಳನ್ನೇ ಪಂಜಾಬ್ ಅವ್ರನ್ನ ಕಟ್ಟಿ ಹಾಕ್ತಾರೆ ಅಂತಂದರೆ ನಿಜವಾಗ್ಲೂ ಬೆಸ್ಟ್ ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಕೊನೆಯ ಒಂದು 4 ಓವರಲ್ಲಿ ನಮ್ಮ ಬೌಲರ್ಸ್ಗಳು ಕೊಟ್ಟಿರುವಂಥದ್ದು ಕೇವಲ 28 ರನ್ಗಳನ್ನು ಮಾತ್ರ. ಕೊನೆಯ 4 ಓವರು ಡೆತ್ ಓವರಲ್ಲಿ ಪಂಜಾಬ್ ಅವರು ಕಲೆ ಹಾಕಿರುವಂಥದ್ದು ಕೇವಲ 28 ರನ್ ಮಾತ್ರ. ಅಂದರೆ ಆ ಒಂದು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ನಮ್ಮ ಜೋಸ್ ಹೇಜಲ್ವುಡ್ ಆದರೂ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆದರೂ ಆಗಿರ್ಬೋದು. ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ 6 ಮೂಲಕ ಜಿತೇಶ್ ಶರ್ಮಾ ಅವರು ಈ ಒಂದು ವಿನ್ನನ್ನು ತಂದು ಕೊಡ್ತಾರೆ ನಮಗೆ RCB ಫ್ಯಾನ್ಸ್ಗಳಿಗೆ ಅಂತ ಹೇಳ್ತೀನಿ. ಆ್ಯಂಡ್ 7 ಬಾಲ್ಗಳನ್ನು ಸ್ಪೇರಾಗಿ ಮಾಡಿಕೊಂಡು 7 ವಿಕೆಟ್ಗಳ ಒಂದು ಭರ್ಜರಿ ಜಯನ ಸಾಧಿಸ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ಗೆಲುವಿನೊಂದಿಗೆ RCB ತಂಡ ಮತ್ತೆ ಪುಟಿದೆದ್ದು 3ನೇ ಒಂದು ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಪ್ಲಸ್ಸಲ್ಲಿದೆ ನಮ್ಮದು ನೆಟ್ ರನ್ ರೇಟು. ಅದಕ್ಕೋಸ್ಕರನೇ 10 ಅಂಕಗಳೊಂದಿಗೆ 3ನೇ ಒಂದು ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದೀವಿ. ಆ್ಯಂಡ್ ಈ ಒಂದು ಮ್ಯಾಚಲ್ಲಿ ನೋಡಿದ್ರೆ ಟಾಸ್ ಗೆದ್ದಂತಹ ನಮ್ಮ ರಜತ್ ಪಥಿದಾರ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ಅಲ್ಲಿ ನಡೆದಂಥ ಒಂದು ಸ್ಟೇಡಿಯಮಲ್ಲಿ ನಡೆದಂಥ ಒಂದು 3 ಪಂದ್ಯಗಳನ್ನು ಕೂಡ ಫಸ್ಟ್ ಬ್ಯಾಟಿಂಗ್ ಯಾವ ತಂಡ ಆಡಿದೆ ಆ ತಂಡನೇ ವಿನ್ ಆಗಿರುವಂಥದ್ದು. ಬಟ್ ಆದರೆ ರಜತ್ ಪಥಿದಾರ್ ಅವರು ತೊಗೊಳ್ಳುವಂಥದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದ ತಕ್ಷಣ ಪಂಜಾಬ್ ಅವರು ಬ್ಯಾಟಿಂಗ್ ಬರ್ತಾರೆ. ಬಟ್ ಇಬ್ಬರು ಕೂಡ ಸೂಪರಾಗಿ ಒಂದು ಬ್ಯಾಟಿಂಗ್ ಮಾಡ್ತಾರೆ. ಪ್ರಿಯಾಂಶ್ ಆರ್ಯ ಆದರೂ ಆಗಿರ್ಬೋದು, ಪ್ರಭ್ ಸಿಮ್ರನ್ ಆದರೂ ಆಗಿರ್ಬೋದು, ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ. 42 ರನ್ನು 4.2 ಒಂದು ಓವರ್ಸಲ್ಲಿ ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ತೊಗೊತಾರೆ. ಆ್ಯಂಡ್ ಅಲ್ಲಿ 5ನೇ ಓವರಲ್ಲಿ ಪ್ರಿಯಾಂಶ್ ಆರ್ಯ ಅವರಿಗೆ ಕೃಣಾಲ್ ಪಾಂಡೆ ಅವರ ಒಂದು ಸಖತ್ತಾಗಿರುವಂಥ ಒಂದು ಬಾಲಲ್ಲಿ ಪ್ರಿಯಾಂಶ್ ಆರ್ಯ ಅವರು ಔಟ್ ಆಗ್ತಾರೆ. ಟೀಮ್ ಡೇವಿಡ್ ಅವರು ಒಂದು ಅದ್ಭುತವಾದಂಥ ಕ್ಯಾಚ್ ಹಿಡಿತಾರೆ. ಆ್ಯಂಡ್ ಈ ಒಂದು ಸೀಸನಲ್ಲಿ ಟೀಮ್ ಡೇವಿಡ್ ಸಖತ್ತಾಗಿರುವಂಥ ಒಂದು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ RCBಗೆ. ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಆ್ಯಂಡ್ ಫೀಲ್ಡಿಂಗಲ್ಲಾದರೂ ಆಗಿರ್ಬೋದು, ಪ್ರತಿಯೊಂದು ಕ್ಯಾಚಸ್ ಕೂಡ ಆಲ್ಮೋಸ್ಟ್ ಅವರ ಥರನೇ ಹೋಗ್ತಿದ್ದಾವೆ. ಆ್ಯಂಡ್ ಕೊನೆಯಲ್ಲಿ ಡೆತ್ ಓವರ್ಸ್ ಅಂತ ಬಂದಾಗ ಒಂದು ಒಳ್ಳೆ ಬ್ಯಾಟಿಂಗ್ ಕೂಡ ಅವ್ರ ಕಡೆಯಿಂದ ನೋಡೋಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ನಮ್ಮ RCB ತಂಡಕ್ಕೆ ಅಂತಲೇ ಹೇಳ್ಬೋದು ಟೀಮ್ ಡೇವಿಡ್ ಅವರು. ಆ್ಯಂಡ್ ಪ್ರಿಯಾಂಶ್ ಆರ್ಯ ಔಟ್ ಆದಮೇಲೆ ಬಂದಂಥ ಶ್ರೇಯಸ್ ಅಯ್ಯರ್ ಅವರು. ಆ್ಯಂಡ್ ಇವತ್ತು ಯಾಕೋ ಶ್ರೇಯಸ್ ಅಯ್ಯರ್ ಅವರು ಆ ಒಂದು ಫಾರ್ಮಲ್ಲೇ ಕಾಣಿಸ್ಲಿಲ್ಲ, ತುಂಬ ಸ್ಟ್ರಗಲ್ ಪಡ್ತಾಯಿದ್ರು. ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಅವರ ಬೌಲಿಂಗಲ್ಲಿ. ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಅವರು ಈ ಒಂದು ಮ್ಯಾಚಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ರು. ಡೆಬ್ಯೂ ಮಾಡಿದ್ರು ಅಂತಲೇ ಹೇಳ್ಬೋದು RCB ತಂಡಕ್ಕೆ. ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ರೊಮಾರಿಯೋ ಶೆಫರ್ಡ್ ಅವ್ರನ್ನ ತೊಗೊಂಡು ಬಂದಿದ್ರು ಆಲ್ರೌಂಡರು. ಅವರು ಡೆಬ್ಯೂ ಮ್ಯಾಚಲ್ಲೇ ಒಂದು ವಿಕೆಟ್ ಕೂಡ ತೆಗಿತಾರೆ ಫಸ್ಟ್ ಓವರಲ್ಲಿನೇ. ಲಾಸ್ಟ್ ಬಾಲಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಒಂದು ವಿಕೆಟ್ ತೆಗಿತಾರೆ. ಆ್ಯಂಡ್ ಕೃಣಾಲ್ ಪಾಂಡೆ ಸಖತ್ತಾಗಿರುವಂಥ ಕ್ಯಾಚ್ ಹೊಡೆದ್ರು. ಆ್ಯಂಡ್ ಶ್ರೇಯಸ್ ಅಯ್ಯರ್ ಹೊಡೆದಿರುವಂಥದ್ದು ಕೇವಲ 6 ರನ್ನು 10 ಬಾಲಲ್ಲಿ 60 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಓಕೆ, ಸಿಮ್ರನ್ ಒಂದು ಕಡೆಗೆ ತುಂಬ ಚೆನ್ನಾಗಿ ಬ್ಯಾಟ್ ಮಾಡ್ತಾಯಿದ್ರು. 33 in 17 ಮಾಡ್ತಾರೆ ಅವರು. ಆ್ಯಂಡ್ ಅವರು ಕೂಡ ಅಷ್ಟೇ ಕೃಣಾಲ್ ಪಾಂಡೆ ಅವರ ಬೌಲಿಂಗಲ್ಲಿ ಅಗೇನ್ ಟೀಮ್ ಡೇವಿಡ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. 194 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡ್ತಾಯಿದ್ರು. ಬಟ್ ಕೃಣಾಲ್ ಪಾಂಡೆ ಓವರಲ್ಲಿ ಅವರು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆ ಬಂದಂಥದ್ದು ಜೋಸ್ ಇಂಗ್ಲಿಷ್ ಆ್ಯಂಡ್ ನೆಹಲ್ ವದೇರಾ. ಬಟ್ ಜೋಸ್ ಇಂಗ್ಲಿಷ್ ಇವತ್ತು ಸೂಪರಾಗಿ ಮಾಡಿದ್ರು. ಆ್ಯಕ್ಚುಲಿ ನೋಡೋಕೋದ್ರೆ ಸ್ಪಿನ್ನರ್ಗಳಿಗೆ ತುಂಬ ಚೆನ್ನಾಗಿ ಮಾಡಿದ್ರು. 29 in 17 ಬಾಲ್. ಅವರೊಬ್ಬರೇ ಇವತ್ತು ಸ್ವಲ್ಪ ಅಲ್ಲಿ ಓಪನಿಂಗ್ ಪೇರ್ ಏನಿದೆ ಅವ್ರನ್ನ ಬಿಟ್ಟರೆ ಜೋಸ್ ಇಂಗ್ಲಿಷ್ ಅವರೊಬ್ಬರೇ ಒಂದು ಸ್ವಲ್ಪ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ರು. ಬ್ಯಾಟಿಂಗಲ್ಲಿ ಶಾರ್ಟ್ಗಳಾದ್ರೂ ಆಗಿರ್ಬೋದು, ತುಂಬ ನೀಟಾಗಿ ಒಂದು ಕನೆಕ್ಟ್ ಮಾಡ್ತಾಯಿದ್ರು ಬ್ಯಾಟಿಗೆ ಬಾಲ್ನ. ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಮೇ ಬಿ ಫಾರ್ಮಲ್ಲಿ ಇದ್ದಾರೆ, ಚೆನ್ನಾಗಿ ಬಾರಿಸ್ತಾರೆ ಅಂತ. ಬಟ್ ಸುಯೇಶ್ ಶರ್ಮಾ ಅವರ ಬಾಲಲ್ಲಿ ಸ್ಟಂಪನ್ನ ಬಿಟ್ಟು ಹೊಡೆಯೋಕ್ಕೆ ಹೋಗಿ ಅಲ್ಲಿ ಬೋಲ್ಡ್ ಆಗ್ತಾರೆ. ಮೇ ಬಿ ಅವ್ರು ಇದ್ದಿದ್ರೆ ಇನ್ನೊಂದು ರನ್ಗಳು ಬರ್ತಾಯಿತ್ತು. ಬಿಕಾಸ್
ರನ್ಗಳನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಎರಡು ಬೌಂಡ್ರಿ 1 6 ಕೂಡ ಹೊಡೆದು 170 ಸ್ಟ್ರೈಕ್ ರೇಟ್ಲಿ ಸ್ವಲ್ಪ 29 ರನ್ಗಳನ್ನು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆ ಬಂತ ನೆಹಲ್ ವಧೇರಾ ಕೂಡ ಅಷ್ಟೇ. ಸೊ ಅವರು ರನ್ಔಟ್ ಆಗ್ತಾರೆ ಆ್ಯಕ್ಚುಲಿ ಜೋಸ್ ಇಂಗ್ಲಿಸ್ ಆ್ಯಂಡ್ ನೆಹಲ್ ವಧೇರಾ ಅವರ ಒಂದು ಮಧ್ಯೆ. ಸೊ 2 ರನ್ ತೊಗೊಳಕ್ಕೆ ಹೋಗಿ ಅಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿ ಸೊ ಅಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ನೆಹಲ್ ವಧೇರಾ ಅವರು ಔಟ್ ಆದಾಗ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ನೋಡ್ತಾ ಇದ್ರೆ ಸೊ ಲಾಸ್ಟ್ ಮ್ಯಾಚ್ ಒಂದು ಏನಿದೆಯಲ್ಲ ಆ ಸೇಡು ಸೊ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ನೆಹಲ್ ವಧೇರಾ ಔಟ್ ಆದಮೇಲೆ ಆ ಒಂದು ಸೆಲೆಬ್ರೇಷನ್ ಹೇಳ್ತಾ ಇತ್ತು. ಸೊ ಈ ಒಂದು ಮ್ಯಾಚಲ್ಲಿ ಎಷ್ಟು ಫೈರ್ ಇದೆ ಅಂತ. ಆ್ಯಂಡ್ ಕೆಳಗಡೆ ಬಂದಂತಹ ಸೊ ಶಶಾಂಕ್ ಸಿಂಗು ಸೊ ಅವರು ಆ್ಯಂಡ್ ಸ್ಟಾಯ್ನಿಸ್ ಕೂಡ ಆಡಲ್ಲ. ಸೊ ಸ್ಟಾಯ್ನಿಸ್ ಕೇವಲ 1 ರನ್ಗೆ ಬೋಲ್ಡ್ ಆಗ್ತಾರೆ. ಸುಯೇಶ್ ಶರ್ಮಾ ಅವರ ಸೂಪರ್ ಆಗಿರುವಂಥ ಬಾಲ್ ಅದು. ಆ್ಯಂಡ್ ಒಂದೇ ಓವರಲ್ಲಿ 2 ವಿಕೆಟ್ ಹೋಗುತ್ತೆ. ಯಾರು ನಮ್ಮ ಜೋಸ್ ಇಂಗ್ಲಿಸ್ ಹೋಗ್ತಾರೆ ಆ್ಯಂಡ್ ಸ್ಟಾಯ್ನಿಸ್ ಒಂದೇ ಓವರಲ್ಲಿ ಸೊ 2 ವಿಕೆಟ್ ಹೋಗುತ್ತೆ. ಆ್ಯಂಡ್ ಅಲ್ಲಿಗೆ ಸೊ ಪಂಜಾಬ್ ಅವರ ಒಂದು ಬ್ಯಾಟಿಂಗ್ ಬೆನ್ನೆಲುಬೇ ಮುರಿದ್ಬಿಟ್ರು ನಮ್ಮ ಸುಯೇಶ್ ಶರ್ಮಾ ಅವರು. ಆ್ಯಂಡ್ ನೆಹಲ್ ವಧೇರಾ ಅಗೇನ್ ಮೊದಲು ಹೇಳಿದಾಗೆ ರನ್ಔಟ್ ಆಗ್ತಾರೆ. ಕೆಳಗಡೆಗೆ ಶಶಾಂಕ್ ಸಿಂಗ್ ಆ್ಯಂಡ್ ಮಾರ್ಕೋ ಯಾನ್ಸನ್ ಅವರಿಬ್ಬರು ಒಂದು ಪಾರ್ಟ್ನರ್ಶಿಪ್ ಸಿಗುತ್ತೆ. ಬಟ್ ರನ್ಗಳನ್ನು ಜಾಸ್ತಿ ಅವರು ತೊಗೊಳ್ಳಿಕ್ಕೆ ಆಗಲಿಲ್ಲ ಬಿಕಾಸ್ ಅದ್ಭುತವಾದಂಥ ಬಾಲ್ ಮಾಡಿದ್ದಾರೆ. ಶಶಾಂಕ್ ಸಿಂಗ್ 31 in 33 ಬಾಲ್ 93 ಸ್ಟ್ರೈಕ್ ರೇಟಲ್ಲಿ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಇದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಬಟ್ ಜೊತೆಗೆ ಗುಡ್ ಬೌಲಿಂಗ್ ಅಂತ ಸೊ RCB ಹೇಳಬೇಕಾಗುತ್ತೆ. ಆ್ಯಂಡ್ ಮಾರ್ಕೋ ಯಾನ್ಸನ್ 25 in 20 125 ಸ್ಟ್ರೈಕ್ ರೇಟಲ್ಲಿ ಮಾಡ್ತಾರೆ. ಆ್ಯಂಡ್ ಇನ್ನು ನಮ್ಮ ಒಂದು ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ ಸೊ 4 ಓವರಲ್ಲಿ 26 ರನ್ ಕೊಡ್ತಾರೆ ಭುವನೇಶ್ವರ್ ಕುಮಾರ್ ಅವರು. ಬಟ್ ವಿಕೆಟ್ ಯಾವುದೂ ಬಿಡಲ್ಲ. ಬಟ್ ಎಕನಾಮಿಕಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಶ್ ದಯಾಳ್ ಅವರು 2 ಓವರ್ ಆಗ್ತಾರೆ 22 ರನ್, ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ಬೋದು. ಹ್ಯಾಸಲ್ವುಡ್ ಅಷ್ಟೇ ಸ್ವಲ್ಪ ದುಬಾರಿ ಆದರು. ಬಟ್ ಕೊನೆಯ ಒಂದು 2 ಓವರ್ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ತೀನಿ. ಸೊ 4 ಓವರಲ್ಲಿ 25 ರನ್ನು 2 ವಿಕೆಟು 6.2 ಎಕನಾಮಿ ಇದೆ. ಆ್ಯಂಡ್ ರೊಮಾರಿಯೋ ಶೀಫರ್ಡ್ ಸೊ ಅವರು ಫಸ್ಟು ಮ್ಯಾಚ್ ಆಡ್ತಿದ್ದಾರೆ ಸೊ RCBಗೆ 2 ಓವರಲ್ಲಿ 18 ರನ್ನು ಸೊ 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಸುಯೇಶ್ ಶರ್ಮಾ ಸೂಪರ್ ಅಗೇನ್ 4 ಓವರ್ 26 ರನ್ನು 2 ವಿಕೆಟು 6.5 ಎಕನಾಮಿ ರೇಟ್ ಇದೆ. ಒಟ್ಟಿನಲ್ಲಿ RCB ತಂಡದಲ್ಲಿ ನೋಡೋದಾದ್ರೆ ಇಲ್ಲಿ ಸ್ಪಿನ್ನರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರೊಮಾರಿಯೋ ಶೇಫರ್ಡ್ ಫಸ್ಟ್ ಓವರ್ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ 2ನೇ ಓವರಲ್ಲಿ ಸೊ ಇಂಗ್ಲೀಷ್ ಅವರು ಸ್ವಲ್ಪ ಅವ್ರಿಗೆ 2 ಬೌಂಡ್ರಿ ಆ್ಯಂಡ್ ಕೆಲವು ರನ್ಗಳನ್ನ ಕೂಡ ತೊಗೊತಾರೆ. ಸೊ ಅಲ್ಲಿ 2ನೇ ಓವರ್ ಸ್ವಲ್ಪ ದುಬಾರಿ ಆಯಿತು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸೊ ಪಂಜಾಬ್ ಕಿಂಗ್ಸ್ ಅವರು ಸೊ 157 ರನ್ಗಳನ್ನು ಒಂದು ಬೋರ್ಡ್ ಮೇಲೆ ಇಡ್ತಾರೆ. ಆ್ಯಂಡ್ 158 ಒಂದು ಟಾರ್ಗೆಟ್ ಕೊಡ್ತಾರೆ RCB ಅವರಿಗೆ. ಅದೇ ರೀತಿಯಲ್ಲಿ ಸೊ ಫಸ್ಟ್ ಓವರಲ್ಲೇ ಸೊ ಒಂದು ಬೌಂಡ್ರಿ ಕೂಡ ಬರುತ್ತೆ ಆ್ಯಂಡ್ ಕೊಹ್ಲಿ ಅವರ ಬ್ಯಾಟಿಂದ. ಬಟ್ ಅದಾದ ನೆಕ್ಸ್ಟ್ ಒಂದು ಬಾಲಲ್ಲಿನೇ ಸಿಂಗಲ್ ತೊಗೊಂಡು ಸೊ ಫಿಲ್ ಸಾಲ್ಟ್ ಅವರು ಔಟ್ ಆಗ್ತಾರೆ. ಹರ್ಷದೀಪ್ ಅವರ ಒಂದು ಬೌಲಿಂಗಲ್ಲಿ ಸೊ ಜೋಸ್ ಇಂಗ್ಲಿಸ್ ಅವ್ರಿಗೆ ಕ್ಯಾಚ್ ಕೊಟ್ಟು ಸೊ ಫಿಲ್ ಸಾಲ್ಟ್ ಅವರು 1 ರನ್ಗೆ ಸೊ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ನೆಕ್ಸ್ಟ್ ಬಂದಂತಹ ಕೊಹ್ಲಿ ಆ್ಯಂಡ್ ಪಡಿಕ್ಕಲ್ ಏನು ಬ್ಯಾಟಿಂಗರು, ನಿಜವಾಗ್ಲೂ ಇಬ್ಬರದು ಕೂಡ ಸಖತ್ ಪ್ಯೂರ್ ಕ್ಲಾಸ್ ಅಂತಲೇ ಹೇಳ್ತೀನಿ. ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಪಡಿಕ್ಕಲ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇರುತ್ತೆ. ಸ್ಟ್ರೈಕ್ ರೇಟ್ ಬಗ್ಗೆ ನಡೆಯುತ್ತೆ, ಫಾರ್ಮ್ ಬಗ್ಗೆ ನಡೆಯುತ್ತೆ, ಕನ್ಸಿಸ್ಟೆನ್ಸಿ ಬಗ್ಗೆ ನಡೆಯುತ್ತೆ. ಸೊ 1 ಮ್ಯಾಚ್ ಆಡಿದ್ರೆ 2 ಮ್ಯಾಚ್ ಆಡಲ್ಲ ಅನ್ನೋದ್ರ ಬಗ್ಗೆ ನಡೆಯುತ್ತೆ. ಬಟ್ ಈ ಒಂದು ಮ್ಯಾಚಲ್ಲಿ ಸೊ ಕೊಹ್ಲಿಗಿಂತ ಸೊ ಪಡಿಕ್ಕಲೇ ಸೂಪರಾಗಿ ಆಡಿರುವಂಥದ್ದು ಅಂತಲೇ ಹೇಳ್ತೀನಿ. ಬಿಕಾಸ್ ಬೌಂಡ್ರಿಗಳನ್ನು ಆ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಗಳು ಎಲ್ಲೂ ಕೂಡ ಡಾಟ್ ಬಾಲ್ಗಳು ಆಡಲಿಲ್ಲ. ಬಟ್ ಆಡಿದ್ರೂ ಕೂಡ ಅದನ್ನ ಮ್ಯಾಚ್ ಅಪ್ ಮಾಡ್ತಾಯಿದ್ರು. ಸೊ ಆ ರೀತಿಯಲ್ಲಿ ಒಂದು ಸ್ಟ್ರೈಕ್ ಮಾಡಿರುವಂಥದ್ದು 175 ಆಲ್ಮೋಸ್ಟ್ 61 in 35 ಬಾಲಲ್ಲಿ 5 ಬೌಂಡ್ರಿ 4 ಸಿಕ್ಸರ್. ಇದರಲ್ಲೇ ಗೊತ್ತಾಗುತ್ತೆ ಅವರ ಒಂದು ಹಿಟ್ಟಿಂಗ್ ಎಬಿಲಿಟಿ ಇವಾಗ ಯಾವ ಮಟ್ಟಕ್ಕೆ ಇಂಪ್ರೂವ್ ಆಗಿದೆ ಅಂತ. ಸೊ ಪಡಿಕ್ಕಲ್ ಸೂಪರಾಗಿ ಆಡಿದ್ರು. ಆ್ಯಂಡ್ ಅದ್ರ ಜೊತೆಗೆ ಕೊಹ್ಲಿ ಕೂಡ ಒಂದು ಸಖತ್ತಾಗಿರುವಂಥ ಒಂದು ಆಟ ಆಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಇಬ್ಬರು ಕೂಡ ಹಾಫ್ ಸೆಂಚುರಿ ಮಾಡ್ಕೊತಾರೆ. ವಿರಾಟ್ ಕೊಹ್ಲಿ 73 in 54 ಬಾಲ್ 7 ಬೌಂಡ್ರಿ 1 ಸಿಕ್ಸರ್ 135 ಸ್ಟ್ರೈಕ್ ರೇಟ್. ಸೊ ಸಖತ್ತಾಗಿರುವಂಥ ಒಂದು ಆ್ಯಂಕರ್ ಇನ್ನಿಂಗ್ಸ್ ಆಡಿದ್ರು ಕೊಹ್ಲಿ ಅವರು. ಬಟ್ ಈ ಕಡೆ ಪಡಿಕ್ಕಲ್ ಆ ಗೇಮ್ನ ಡಿಫ್ರೆನ್ಸ್ ಮಾಡಿರುವಂಥದ್ದು ಅವರೇ ಅಂತ ನನಗನ್ಸುತ್ತೆ. ಆ್ಯಂಡ್ ಯಾವಾಗ ಸೊ ಅಲ್ಲಿ ಪಡಿಕ್ಕಲ್ ಅವ್ರು ಔಟ್ ಆಗ್ತಾರೆ ನೆಕ್ಸ್ಟ್ ಬಂದಂಥದ್ದು ಅಲ್ಲಿ ರಜತ್ ಪತಿದಾರ್. ಸೊ ರಜತ್ ಪತಿದಾರ್ ಸ್ವಲ್ಪ ಸ್ಟ್ರಗಲ್ ಪಟ್ಟರು ಅಂತಲೇ ಹೇಳ್ಬೋದು ಇವತ್ತು. ಸೊ 12 ರನ್ನು 13 ಬಾಲಲ್ಲಿ ಸೊ 1 ಬೌಂಡ್ರಿ ತೊಗೊಂಡಿದ್ದಾರೆ. 92 ಸ್ಟ್ರೈಕ್ ರೇಟ್ ಇದೆ. ಆ್ಯಂಡ್ ಚಾಹಲ್ ಅವರ ಬೌಲಿಂಗಲ್ಲಿ ಸೊ ಮಾರ್ಕ್ರೋ ಜಾನ್ಸನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಸೊ ಜಿತೇಶ್ ಶರ್ಮಾ ಅವರು ಸೊ 8 ಬಾಲಲ್ಲಿ ಸೊ 11 ರನ್ನು ಸೊ ಲಾಸ್ಟ್ ಒಂದು 6 ಹೊಡೆದು ಸೊ ಪಂದ್ಯನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಸೊ RCB ಕಡೆಯಿಂದ ಬೌಲಿಂಗ್ ಅಲ್ಲಾದರೂ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಾದರೂ ಆಗಿರ್ಬೋದು ಒಂದೊಳ್ಳೆ ಕ್ಲಾಸ್ ಆಗಿರುವಂಥ ಒಂದು ಇನ್ನಿಂಗ್ಸ್ ಆಡಿದ್ದಾರೆ ಅಂತಲೇ ಹೇಳ್ಬೋದು 2 ಡಿಪಾರ್ಟ್ಮೆಂಟ್ಗಳಲ್ಲಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಕೊಹ್ಲಿ ಆ್ಯಂಡ್ ಪಡಿಕ್ಕಲ್ 100 ರನ್ ಪಾರ್ಟ್ನರ್ಶಿಪ್ಪು ಸೊ ಸೂಪರಾಗಿ ಆಡಿದ್ರು. ಆ್ಯಂಡ್ ಈ ಕಡೆಗೆ ಫಿಲ್ ಸಾಲ್ಟ್ ಬೇಗ ಔಟ್ ಆದರೂ ಕೂಡ ಸೊ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಸೊ ರನ್ ಚೇಸ್ನ ಸೊ ಆರಾಮಾಗಿ 7 ಒಂದು ಬಾಲ್ಗಳನ್ನು ಸ್ಪೇರಾಗಿ ಮಾಡಿಕೊಂಡು ಸೊ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಕಡೆಗೆ ಬೌಲಿಂಗಲ್ಲಿ ಮಾತಾಡಿದ್ರೆ ಸೊ ಹರ್ಷದೀಪ್ ಸಿಂಗ್ ಅವರು ಸೊ 3 ಒಂದು ಓವರ್ಗಳಲ್ಲಿ 26 ರನ್ನು ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂತಂದರೆ ಸೊ ಹರ್ಪ್ರೀತ್ ಬ್ರರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಓವರಲ್ಲಿ 27 ರನ್ನು 1 ವಿಕೆಟ್ ತೆಗೆದಿದ್ದಾರೆ. ಆ್ಯಂಡ್ ಮಾರ್ಕೋ ಯಾನ್ಸನ್ ಅವರು ಸೊ 3 ಓವರಲ್ಲಿ 20 ರನ್ನು ಎಕನಾಮಿಕಲಾಗಿ ಮಾಡಿದ್ದಾರೆ. ಬಟ್ ವಿಕೆಟ್ ಬಿದ್ದಿಲ್ಲ. ಸೊ ಬಿದ್ದಿರುವಂಥದ್ದೇ 3 ವಿಕೆಟು, ಒಂದು ಹರ್ಷದೀಪ್ ಬಿದ್ದಿದೆ ಆ್ಯಂಡ್ ಹರ್ಪ್ರೀತ್ ಬ್ರರ್ ಒಂದು ಬಿದ್ದಿದೆ, ಚಹಲ್ ಅವ್ರಿಗೊಂದು ಬಿದ್ದಿದೆ.
ಅದು ಬಿಟ್ಟರೆ ಯಾರೂ ಕೂಡ ವಿಕೆಟ್ ತೊಗೊಳೋದ್ರಲ್ಲಿ ಸೊ ಅಲ್ಲಿ ಸಫಲರಾಗಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಕಡೆಗೆ ಸೊ ಮ್ಯಾಚ್ ಗೆದ್ದಾದ್ಮೇಲೆ ವಿರಾಟ್ ಕೊಹ್ಲಿ ಅವರ ಒಂದು ಸೆಲೆಬ್ರೇಷನ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಿಕಾಸ್ ಯಾವ ರೇಂಜಿಗೆ ತಿಕ್ಕ ಉರಿಸ್ತಾರೆ ಅಂತಂದರೆ, ಸೊ ತಿಕ್ಕ ಉರಿಸೋದು ಒಂದು ಆರ್ಟ್ ಆದರೆ ಸೊ ಅದಕ್ಕೆ ಆರ್ಟಿಸ್ಟು ನಮ್ಮ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಬೆಳಗ್ಗೆ ಪ್ರೀ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಒಂದು ಏನು ಅಫಿಷಿಯಲ್ ಹ್ಯಾಂಡಲ್ ಇದೆ, ಸೊ ಅದರಲ್ಲೆಲ್ಲ ಕೆಲವೊಂದು ಟ್ರೋಲ್ ಮಾಡೋ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಆ್ಯಂಡ್ RCB ಅವ್ರಿಗೆ, ವಿರಾಟ್ ಕೊಹ್ಲಿ ಡ್ಯಾನ್ಸ್ಗೆ, ಸೊ ಈ ರೀತಿಯ ಒಂದು ಟ್ರೋಲ್ಗಳೆಲ್ಲ ನಡೀತಾ ಇತ್ತು ಇಂಡೈರೆಕ್ಟಾಗಿ. ಬಟ್ ಅದನ್ನೆಲ್ಲ ಗಮನಿಸಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅವರು ನೆಹಲ್ ವಧೇರಾ ಅವರ ಒಂದು ವಿಕೆಟ್ ಹೋದಾಗ ಕೂಡ ಸೆಲೆಬ್ರೇಷನ್ನು, ಆ್ಯಂಡ್ ಕೆಲವೊಂದು ವಿಕೆಟ್ಗಳು ಹೋದಾಗ, ಆ್ಯಂಡ್ RCB ಮ್ಯಾಚ್ ವಿನ್ ಆದಮೇಲೆ ಒಂದು ಏನು ಸೆಲೆಬ್ರೇಷನ್ ಬಂತು ಅದೆಲ್ಲ ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಶ್ರೇಯಸ್ ಅಯ್ಯರ್ ಆ್ಯಂಡ್ ಅವರ ಕ್ಯಾಂಪ್ಗೆ ಉರಿಸ್ಬೇಕು ಅಂತಲೇ ಅದನ್ನ ಮಾಡ್ತಿರೋವಂಥದ್ದು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ UG ಅವರ ಒಂದು ಗರ್ಲ್ ಫ್ರೆಂಡ್ ಕೂಡ ಬಂದಿದ್ರು, ಬಟ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಸೊ RCB ಜೊತೆಗೆ ಸೋತಿರೋವಂಥದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗಂತೂ, ಈ ಒಂದು ರಿವೆಂಜ್ ಬೇಕಿತ್ತು. ಬಿಕಾಸ್ RCBನ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರನ್ನ ಎದುರಾಕೊಂಡವರು ಯಾರನ್ನೂ ಕೂಡ ಸುಮ್ಮನೆ ಬಿಟ್ಟಿರೋವಂಥದ್ದು ಇತಿಹಾಸದಲ್ಲೇ ಇಲ್ಲ. ಓಕೆ, ಸೊ ಇನ್ನೊಂದು ಸಾರಿ ಸೊ ಈ ರೀತಿಯ ಸೆಲೆಬ್ರೇಷನ್ಗಳು ಮಾಡಬೇಕು ಅಂತಂದಾಗ, ಅಥವಾ ಈ ರೀತಿಯ ಟ್ರೋಲ್ಗಳು ಮಾಡಬೇಕು ಅಂತಂದಾಗ ಸ್ವಲ್ಪ ನೋಡಿ ಮಾಡಿ ಟ್ರೋಲ್ಗಳನ್ನ ಮಾಡಿದ್ರೆ ತಮಗೇ ಒಳ್ಳೆಯದು ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸದ್ಯಕ್ಕೆ ವಿಡಿಯೋದಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.